ಪ್ರತಿಯೊಂದು ಕ್ಯಾರೆಕ್ಟ್ರು ಹಾಗೆ ಮಾಡಿದ್ದೀವಿ. ಆಮೇಲೆ ನಮ್ಮ ದಿವ್ಯಾ ಮೇಡಮ್ ಅವ್ರು ಹೇಳಿದ್ರು, ಆಮೇಲೆ ಯಾವ್ದು ಹೆಂಗೆ ಸೆಲೆಕ್ಷನ್ ಮಾಡ್ಕೊಂಡಂತ ಆಲ್ರೆಡಿ ಬ್ಲಡ್ಡಲ್ಲಿದೆ. ಅವ್ರ ಅಪ್ಪರು ಜನಪದ ಕಲಾವಿದರು. ಆಮೇಲೆ ಅವ್ರದ್ದು ಕೋ ಇನ್ಸಿಡೆಂಟ್ಸ್ ಹೆಂಗಂದ್ರೆ, ನೀವು ಯಾವುದೇ ಫಂಕ್ಷನ್ಗೆ ಹೋದ್ರು ಅವ್ರು ಮಾರಮ್ಮನ ಸಾಂಗ್ ಆಡೋರು. ಆ್ಯಕ್ಚುಲಿ ಬಹುಶಃ ಅದು ಕಾರಣಕ್ಕೋಸ್ಕರ ಏನೋ ಗೊತ್ತಿಲ್ಲ, ಈ ಥರ ಇನ್ಸಿಡೆಂಟ್ಸ್ ಬಂದೇ ಬರುತ್ತೆ. ಆ್ಯಂಡ್ ಆಕಾಶ್ ಪರ್ ಅವ್ರ ಬಗ್ಗೆ ಹೇಳಿದರು, 100% ನಮ್ಮ ಕನ್ನಡ ಚಿತ್ರಕ್ಕೆ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಈ ಸಿನಿಮಾದಿಂದ ಅಂತ. ಅಷ್ಟೊಂದು ನಂಬಿಕೆ ಇದೆ. 100% ನಿಮ್ಗೆ ಎಂಟರ್ಟೈನ್ ಮಾಡಿಬಿಡ್ತಾರೆ. ಆ್ಯಂಡ್ ನಮ್ಮ DOP ಅವರು, ಯಾಕಂದರೆ ಅವರು ಸೂತ್ರಧಾರಿ ಸಿನಿಮಾದಲ್ಲಿ ಸೂತ್ರಧಾರಿ ಸಿನಿಮಾ ಡೈರೆಕ್ಟರ್. ಆ್ಯಕ್ಚುಲಿ ಅಲ್ಲೇ ವರ್ಕ್ ನೋಡಿದ್ವಿ. ಹಂಗಾಗಿ ಈ ಸಿನಿಮಾದಲ್ಲಿ ಅವರು DOP ಆಗಿ ಮಾಡಿದರು. ನಮ್ಮ DI ಕಿಶೋರ್ ಸರ್ ಆಗಿರ್ಬೋದು, ಎಡಿಟರ್ ವೆಂಕಟೇಶ್ ಸರ್, ನಮ್ಮ ಕಲಾವಿದರು ಎಷ್ಟು ನನಗೆ ಸಪೋರ್ಟ್ ಮಾಡಿದ್ರು, ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಅಷ್ಟೇ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್. ದಯವಿಟ್ಟು ಬರಬೇಕು ವೇದಿಕೆಗೆ. ಮಲ್ಲಿಕಾರ್ಜುನ್ ಅಂತ, ಶಶಿಕುಮಾರ್, ಬಾಲಸುಬ್ರಹ್ಮಣ್ಯಂ, ತೇಜಸ್, ದಿನೇಶ್, ದಯವಿಟ್ಟು. ನಮನ್ ಕುಮಾರ್, ದಯವಿಟ್ಟು. ಇದೆ ಹಿಂಗೆ ನಡ್ಕೊಳ್ಳಿ, ಹಿಂಗಾಗ್ತಂದೇಳಿ ನಾವು ಹಳ್ಳಿ ಮೂಲಕದಿಂದ ಬಂದವರು, ಅದನ್ನು ನಂಬ್ತೀನಿ ಸರ್ ನಾನು. ಬೇರೆದೇನೋ ಗೊತ್ತಿಲ್ಲ. ಇವಾಗ ಸಿನಿಮಾ ಕಾರ್ಯಗಳು ಏನೇ ಆಗಲಿ ಒಂದೊಂದು ಕ್ಯಾರೆಕ್ಟರ್ ಅಂತ, ಬಿಕಾಸ್ ನಮ್ಮ ಹರೀಶ್ ರೈ ಸರ್ದೆ ಎಕ್ಸಾಂಪಲ್. ನಾವು ಅನ್ಕೊಂಡಿದ್ದು ವಿಲನ್ ಕ್ಯಾರೆಕ್ಟರ್ ಅಂತ ಮಾಡ್ಬೇಕಂತ ಅನ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಆ ವಿಲನ್ ಕ್ಯಾರೆಕ್ಟರ್ ಪ್ಲಾನ್ ಮಾಡಿದ್ವಿ. ಆಮೇಲೆ ನನ್ನ ಮಗ ಹೋಗ್ತಿದ್ರೆ ಬೇಡ ಬಿಡಿ ಸರ್ ಅಂತ ಹೋಗಿದ್ವಿ. ಅವ್ರ ಮುಂದೆ ಕುಂತೋದ್ನಾಗ ಹೇಳಿದ್ದು ನಾನು, ಸರ್ ದೇವಿ ಆರಾಕದ ಭಕ್ತ ಅಂತ. ಇದೇ ಇನ್ಸಿಡೆಂಟ್. ಆ್ಯಕ್ಚುಲಿ ನಾವು ಹೋಗಿದ್ದು ವಿಲನ್ ಅಂತ, ಇವ್ರಿಗೂ ಶಾಕ್ ಸರ್. ಬಟ್ ಆಮೇಲೆ ಅವ್ರದ್ದು ಏನು ಗೊತ್ತಾ ಇನ್ಸಿಡೆಂಟ್, ಅವರು ಒಂದು ಈ ಥರ ಪಾತ್ರ ಮಾಡಬೇಕಂತ ಕೇಳ್ಕೊಂಬಂದಿದ್ರು ಅಂತ ಹೇಳಿದ್ರು. ಆ್ಯಕ್ಚುಲಿ ನಿಮಗೆ TV ಇಂಟ್ರೆಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಈ ಥರ ಪ್ರತಿಯೊಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಆಗಿದೆ ಸರ್. ಇವಾಗಲೂ ಅಷ್ಟೇ ಡೇಟ್ಸ್ ನಾವು 17 ಅನ್ಕೊಂಡಿದ್ದಲ್ಲ. ಈ ದರ್ಶನ ಹಿಂಗೆ ಮಾಡ್ಬೇಕಂತ ಕಾಯ್ತಾರಪ್ಪ ನನ್ನ ಮಕ್ಕಳದು. ಆದಷ್ಟು ಬೇಗ ಬರ್ರಪ್ಪ ಅಂದ್ರೆ, ಇವಾಗ ಕೆಲಸ ನಡೀತಿದೆ ಅಂತ. ಆಗುತ್ತೆ ಬಿಡೆ ಮಕ್ಕಳು ಅಂದರು. ಇವಾಗಲೂ ಅಷ್ಟು ಟೆನ್ಷನಲ್ಲಿ ಇದ್ವಿ. ಟೆನ್ಷನ್ ಕಾಣ್ತಿದ್ದೆ ಅಂದ್ರೆ ಒಂದೇ ಏನಪ್ಪ ಅಂದರೆ ಸೆನ್ಸಾರ್ ಆಗಬೇಕು. ಅದಕ್ಕೋಸ್ಕರ ಟೆನ್ಷನ್ ಅಷ್ಟೇ ಹೊರತು ಸಿನಿಮಾ 100% ನಿಮ್ಗೆ ಖುಷಿ ಕೊಡುತ್ತೆ ಸರ್. ಕೊನೆಗೆ ನನ್ನ ಕೈ ಹಿಡಿದು ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಹಾಗೆ ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಕಟ್ ಮಾತ್ರ ಯಾರು ಮಾಡಬೇಡಿ. ಹೊಸರಿ ಪೂರ ಕಟ್ ಮಾಡಿದ್ರಿ, ಅದಕ್ಕೆ ಈ ಸಲ ಜೊತೆಲಿ ಅವ್ರೆ ಕಟ್ ಮಾಡೋಕ್ಕಾಗಲ್ಲ ನೀವು.